ಜಾತಿಗಳ ಮಹಾಒಕ್ಕೂಟಕ್ಕೆ, ಅದೇ ರೀತಿ ಅಧ್ಯಕ್ಷರಾದಿಯಾಗಿ, ಪ್ರಧಾನ ಕಾರ್ಯದರ್ಶಿಗಳಾದಿಯಾಗಿ, ಉಮೇಶರಾದಿಯಾಗಿ, ಮತ್ತು ಏನು ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಎಲ್ಲ ಅಧಿಕಾರಿಗಳಿಗೂ ಸ್ವಾಗತವನ್ನು ಕೊಡ್ತಾ, ಈಗ ಸಾಕಷ್ಟು ವಿಚಾರ ಆಲ್ರೆಡಿ ನಮ್ಮ ರವಿ ಸರ್ ಹೇಳಿದ್ದಾರೆ ದೇವರಾಜ ಪರವಾಗಿ. ಆದರೆ ನಮ್ಮ ಒಂದು ಉದ್ಯೋಗ ಏನಂತಂದ್ರೆ ಒಗ್ಗಟ್ಟಿನಲ್ಲಿ ಕೊರತೆ ತುಂಬ ಇದೆ ನಮ್ಮಲ್ಲಿ. ಆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಸೂಕ್ತವಾದ ವೇದಿಕೆ ಅಂತಿರ್ತೀವಿ. ಆದರೂ ಅದನ್ನ ಮುರಿಲಿಕ್ಕೆ ಅಂತಲೇ ಸಾಕಷ್ಟು ಜನ ಇವತ್ತು ಕಾಯ್ತಾ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮೇಯ್ನ್ ಆಗಿ ನಾವು ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆ ಕೇಳೋದು ಏನಂತಂದ್ರೆ ಬೋರೇಗೌಡರು ಸರ್ನ ಯಾಕೆ ಅಧಿಕಾರಿಗಳು ಯಾರು ಇಲ್ಲಿ ಬರ್ತಾ ಇಲ್ಲ? ಇವತ್ತು ದಿನ DC ಅವರಾದ್ರು ಬರಬೇಕಾಗಿತ್ತು, ಇಲ್ಲ ಅಟ್ಲೀಸ್ಟ್ ADC ಅವರಾದ್ರು ಬರಬೇಕಾಗಿತ್ತು, ಇಲ್ಲ ಯಾರು ತರ ಅಂದ್ರೆ ತಹಸೀಲ್ದಾರ್ ಅವರು ಇಲ್ಲಿ ಇರಬೇಕಾಗಿತ್ತು. ಯಾಕೆ ಸರ್ ಬಂದಿಲ್ಲ ಇಲ್ಲಿ? ದಯಮಾಡಿ, ಯಾಕೆಂದ್ರೆ ಹಿಂದುಳಿದ ವರ್ಗ ಮುಂಚೆ ಯಾವ ರೀತಿ ಇತ್ತು ನಮಗೆ ಗೊತ್ತಿಲ್ಲ. ಇವತ್ತು ನಾವೆಲ್ಲರೂ ಸದೃಢರಾಗಿ ಬೆಳಿಬೇಕು ಅಂತ ಮುಂದೆ ಬಂದಿದ್ದೀವಿ. ಎಲ್ಲರೂ ಸಹ ಅದೇ ರೀತಿ ಜನರು ಸಹ ಒಗ್ಗಟ್ಟಾಗಿರ್ತಾರೆ. ನೀವು ಕಳೆದ ಬಾರಿ ನೋಡಿದ್ರೆ ನಮ್ಮ ಹಿಂದುಳಿದ ವರ್ಗದ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಅಂದ್ರೆ ಸುಮಾರು 15,000-20,000 ಜನಸಂಖ್ಯೆ ಸೇರಿ ರಾಮನಗರದ ಗ್ರೌಂಡ್ ನಲ್ಲಿ ದೊಡ್ಡ ಮಟ್ಟದ ಒಂದು ದೇವರಾಜ ಅವರ ಜಯಂತಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ವಿ. ಇಲ್ಲಿವರೆಗೂ ಸಹ ಯಾರು ಸಹ ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿಲ್ಲ. ಅದು ನಮ್ಮ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ರೈಟ್ ನಾರಾಯಣ ಅವರ ನೇತೃತ್ವದಲ್ಲಿ ಮಾಡಿದ್ವಿ. ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಿದಂತ ಒಂದು ವರ್ಗಕ್ಕೆ ನೀವು ಇಷ್ಟೊಂದು ಅನ್ಯಾಯನೇ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಧಿಕಾರಿ ವರ್ಗದಲ್ಲಿ ನಿಮ್ಮ ಒಂದು ಇಲಾಖೆ ಬಿಟ್ಟರೆ ಯಾವ ಒಂದು ಇಲಾಖೆ ಇಲ್ಲ. ಇದೇ ಬೇರೆ ಬೇರೆ. ಯಾಕಂದ್ರೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಸುಮಾರು ಒಂದು 16-17 ವರ್ಷ ಸುಮಾರು ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೀನಿ. ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲೂ ಎಲ್ಲಾ ಅಧಿಕಾರಿಗಳು ಇರ್ತಾರೆ. ಮಾನ್ಯ ಸಚಿವರು ಮತ್ತೆ ನಮ್ಮ ಶಾಸಕರಿಗೆ ಸೆಷನ್ ಇದೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಒಪ್ಕೊಳ್ಳೋಣ, ತೊಂದರೆ ಇಲ್ಲ. ಉಳಿದಂತ ರಾಜಕೀಯ ಲೀಡರ್ಗಳಿಗೆ ಏನಾಗಿದೆ, ನಮ್ಮ ಕಮಿಷನರ್ಗಳಿಗೆ ಏನಾಗಿದೆ, ಯಾಕೆ ಯಾರು ಬರ್ತಾ ಇಲ್ಲ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಾ? ದಯಮಾಡಿ ಇಂಥ ಒಂದು ನಿರ್ಲಕ್ಷ್ಯ ಸಲ್ಲದು. ನಮ್ಮ ಒಂದು ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಬೋರೇಗೌಡರು ಸರ್ ಆಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಎಲ್ಲರೂ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ಅದ್ರ ತಕ್ಕನಾಗಿ ನಾವೇನು ಸ್ಪಂದನೆ ಕೊಡ್ಬೇಕು ನೀವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ತರ ಒಂದು ಆಚರಣೆಗೆ ಎಲ್ಲ ಅಧಿಕಾರಿ ವರ್ಗದವರು ದಯಮಾಡಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ. ನಾವು ಜಿಲ್ಲಾ ಮಟ್ಟದಲ್ಲಿ ಏನ್ ಮಾಡಬೇಕು, ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡ್ಲಿಕ್ಕೆಲ್ಲ ರೆಡಿ ಇರ್ತೀವಿ. ನೀವು ತಾಲೂಕು ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಎಲ್ಲಾ ಅಧಿಕಾರಿಗಳಿಗೂ ಸ್ವಲ್ಪ ತಿಳಿ ಹೇಳಿ ಇಲ್ಲಿ ಬರಾಕ ಒಂದು ಕೆಲಸವನ್ನ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಸಮುದಾಯ ರವಿ ಸರ್ ಎಷ್ಟು ಮಟ್ಟಿಗೆ ನಮ್ಮ ಒಂದು ಹಿಂದುಳಿದ ವರ್ಗಗಳನ್ನ ಜನಾಂಗ ನೋಡ್ತಿತ್ತು. ಅವರ ದಿನದಲ್ಲಿ ದೇವರಾಜ ಅವರು ಮುಖ್ಯಮಂತ್ರಿ ಆದರೂ ಎಷ್ಟೊಂದು ಬದಲಾವಣೆ ತಂದಿದ್ದಾರೆ ಅಂತ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಈಗ ನೀವು ಅಧಿಕಾರಿಗಳು ಮುಂದುವರೆದ ಜನಾಂಗವನ್ನು ಅಂತ ಹೇಳ್ಬೇಕು. ನಾವು ದಯವಿಟ್ಟು ಮುಂದಿನ ದಿನದಲ್ಲಿ ಈ ರೀತಿ ಆಗ್ತಾ ಇರೋದು ಅಂತ ಕೇಳಿದಾಗ ನಾನು ಮಾತು ಮುಗಿಸ್ತೀನಿ.